ಹೇಳ್ತೀನಿ ಅಷ್ಟೇ. ಮೇಡಮ್, ಈಗ ಗೋಗಿಲು ಲೇಔಟ್ ಅಲ್ಲಿ ಡೆಮಾಲಿಷನ್ ಮಾಡಿದ್ರಲ್ಲ, ಅವ್ರಿಗೆಲ್ಲ ಮನೆಗಳು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ನಿಮ್ಗಳಿಗೆ ಇವತ್ತಿನ ಏನು ಮಾಡಲ್ಲಮ್ಮ, ಎಲ್ಲ ಭರವಸೆಗಳಷ್ಟೇ ಅಮ್ಮ, ಅವೆಲ್ಲ ಭರವಸೆಗಳಷ್ಟೇ. ಯಾವುದು ಇಲ್ಲ. 1% ಮೀಸಲಾತಿ ಕೊಟ್ಟಿದ್ದಾರೆ. ಆ ಮೀಸಲಾತಿ ಎಷ್ಟು ಮಟ್ಟಿಗೆ ಮುಟ್ಟಿದೆ ನಮ್ಮವ್ರಿಗೆ? ಮುಟ್ಟಿಲ್ಲ. ಎಲ್ಲ ಬರೀ ಹೊಗಳಿಕೆ ಅಷ್ಟೇ, ಹೊಗಳಿಕೆ ಅಷ್ಟೇ. ಇಡೀ ಸರ್ಕಾರ ಇದಕ್ಕೆ ಒಂದೇನಾದ್ರು ತೀರ್ಪು ತಗೊಳ್ಬೇಕು. ಅಧಿವೇಶನದಲ್ಲಿ ಈ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ಈ ಸಿನಿಮಾ ಒಂದು ವಿಶೇಷ ಪ್ರಕರಣದ ಸಿನಿಮಾ ಅಂತ ಅಧಿವೇಶನದಲ್ಲಿ ಕೂಗಿ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಯಾವ ಸಿನಿಮಾನು ಅಧಿವೇಶನದಲ್ಲಿ ಘೋಷಣೆ ಆಗಿಲ್ಲ. ಯುಟಿ ಖಾದರ್ ಅವರು ಸಂಜೆ 7 ಗಂಟೆಗೆ ಬೆಳಗಾವಿಯಲ್ಲಿ ಹೋಗಿ ನೀವೆಲ್ಲರೂ ಸಿನಿಮಾ ನೋಡ್ಬೇಕಂದಾಗ 200 ಜನ ಶಾಸಕರು, ಮಿನಿಸ್ಟ್ರು, MLCಗಳು ಇಲ್ಲೇ ಇದ್ದಾರೆ. ಇವರೆಲ್ಲ ಬಂದು ಎಲ್ಲ ಸಿನಿಮಾ ನೋಡಿದ್ದಾರೆ. ಅವರು ಅಲ್ಲಿ ಬಂದು ಸಿನಿಮಾ ನೋಡಿ ಎಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂದರೆ ಅಷ್ಟು ವ್ಯಕ್ತಪಡಿಸಿದ್ದಾರೆ. ಆದರೆ ನಮಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ. ಯಾಕೆ? ನಾವೆಲ್ಲ ಕೇವಲ ನಾವೆಲ್ಲ ಕೈ ತಟ್ಟೋರು, ಭಿಕ್ಷೆ ಬೇಡೋರು, ಮೈ ಮಾರ್ಕೊಂಡು ತಿನ್ನೋರು. ಅದನ್ನ ನೋಡ್ತಿದ್ದೀರಾ ನಮ್ಮನ್ನ? ನೋಡ್ಕೊಳ್ಳಿ, ನಮ್ಗೆ ಈ ತರ ಬೆಲೆ ಕೊಟ್ಟಿಲ್ಲ ಅಂದ್ರೆ ನಮ್ ಬದುಕು ಏನಾಗುತ್ತೆ? ಕೈ ತಟ್ಬೇಕು. ಏನಾಗುತ್ತೆ? ನಮ್ಗೆ ಏನು ಇಲ್ಲ. ನೀವೇನ್ ನಮ್ಗೆ ಅಂತ ಮಾಡ್ಕೊಡ್ತಾ ಇದ್ರಿ? ಹೌದು, ಕೊಡ್ತಾ ಇದೀರಮ್ಮ. ಯಾವಾಗ ಮೇಡಮ್ ಈ ಸಮುದಾಯ ಚೇಂಜ್ ಆಗೋದು? ಯಾವಾಗ ಹೇಳಿ? ಎಲ್ಲ ಗೃಹ ಪ್ರವೇಶದಲ್ಲಿ ತೊಂದರೆ ಕೊಡ್ತಾರೆ, ಮಂಗಳಮುಖಿರ್ ಅಂತಾರೆ, ಇನ್ನು ಸಣ್ಣ ಪುಟ್ಟ ಅಲ್ಲಿ ನಿಂತ್ಕೊಂತಾರೆ, ಇಲ್ಲಿ ನಿಂತ್ಕೊಂತಾರೆ ಅಂತ ಒಂದೇ ಒಂದು ಮಂಗಳಮುಖಿ ತಪ್ಪು ಮಾಡಿದ್ರೆ ಇಡೀ ಸಮುದಾಯದ ಮೇಲೆ ಅಪರಾಧ ಹಾಕ್ತಾರೆ. ಅದೇ ಹೆಂಗಸರು ಒಬ್ರು ತಪ್ಪು ಮಾಡಿದ್ರೆ ಹೆಂಗಸ್ರ ಮೇಲೆ ಫುಲ್ ಅಪರಾಧ ಹಾಕ್ತಾರ? ಹಾಕಲ್ಲ. ಗಂಡಸ್ರ ಮೇಲೆ ಹಾಕಿದ್ರೆ ಇಡೀ ಸಮುದಾಯ ಗಂಡಸ್ರ ಮೇಲೆ ಅಪರಾಧ ಹಾಕ್ತಾರ? ಇಡೀ ಗಂಡಸ್ರ ಮೇಲೆ ಅಪರಾಧ ಹಾಕ್ತಾರ? ಹಾಕಲ್ಲ. ಇಡೀ ಸಮುದಾಯದ ಮೇಲೆ ಅಪರಾಧ ಆಗ್ತಾರೆ. ಇವಾಗ ನಾವು ಕೇಳೋದು ಏನ್ ಗೊತ್ತಾ ಮೇಡಮ್? ಇಡೀ ಸಮುದಾಯನೇ ನಿಂತ್ಕೊಂಡು ಒಳ್ಳೆ ಕೆಲಸ ಮಾಡಿದೀವಿ, ಬರ್ಲಿ ತೋರಿಸ್ಲಿ, ನಮ್ಮ ಒಳ್ಳೆತನನ ಬೆಳೆಸ್ಲಿ. ಇದೆಲ್ಲ ಆಗಲ್ವಾ? ಒಂದ್ ನಿಮಿಷ ಮೇಡಮ್, ಇಲ್ಲಿರೋ ಎಲ್ಲ ಮಾಧ್ಯಮದವ್ರಿಗೂ ಹೇಳ್ತಿದೀವಿ, 5 ನಿಮಿಷ ನೀವು ಮಾಧ್ಯಮರನ್ನೋರು ಮರ್ತು ಬಿಟ್ಟು ಹೋಗಿ ಸಿನಿಮಾ ನೋಡಿ. ನೀವು ಹೇಳಿ ಇದು ತಪ್ಪು ಅಂದ್ರೆ ನಾವೆಲ್ಲರೂ ಈ ಕ್ಷಣನೇ ನಿಮ್ ಕಾಲ್ಗಳಿಗೆ ಬೀಳ್ತೀವಿ. ಒಳ್ಳೆತನಕ್ಕೆ ಬೆಲೆ ಇಲ್ಲ ಮೇಡಮ್. ಒಳ್ಳೆತನಕ್ಕೆ ಬೆಲೆ ಇದ್ದಿದ್ರೆ ನಾವು ಒಳ್ಳೆತನಕ್ಕೆ ಬೆಲೆ ಇದ್ದಿದ್ರೆ ನಮ್ಗಳಿಗೆ ಯಾಕೆ ಹಿಂಗೆ ಅಲ್ಸೋರು? ಯಾಕೆ ಇದು ಒಂದೇ ಥಿಯೇಟರ್ ಕೊಡೋರು? ಮೇಡಮ್, ಎಲ್ಲ ಥಿಯೇಟ್ರಲ್ಲೂ ಪ್ರಚಾರ ಆಗೋದು ಮೇಡಮ್. ಬೆಲೆನೇ ಇಲ್ವಾ ಮೇಡಮ್ ನಮ್ಗಳಿಗೆ? ಮೇಡಮ್ ಎಕ್ಸಾಂಪಲ್ ಭಿಕ್ಷಾಕ್ತಾನೆ ಮುಕ್ತ ಪ್ರದೇಶ ಆಗ್ಬೇಕು ಅಂತ ಅಂತಾರಲ್ಲ, ಯಾವಾಗ ಆಗುತ್ತೆ? ಸಮಾಜ ನಮ್ಮನ್ನ ಎಲ್ಲಿ ತನಕ ಅಕ್ಸೆಪ್ಟ್ ಮಾಡಲ್ವೋ ನಮ್ಮ ಸಮುದಾಯನ ಅಕ್ಸೆಪ್ಟ್ ಮಾಡಲ್ಲ. ಇದೇ ಜೀವನನ ನಮ್ದು? ಹೇಳಿ, ಇದೇ ಜೀವನನ ಹೇಳಿ? ಇಷ್ಟೇನಾ ನಮ್ ಜೀವನ? ಇದಕ್ಕೆ ಮೇಡಮ್ ನಾವು ಹುಟ್ಟಿರೋದು? ಹೇಳಿ. ಬರ್ತೀನಿ ಅಂದ್ರೆ ನಮ್ ಜನ ಮುಂದೆ ನಮ್ಮನ್ನ ತರಕ್ಕೆ ಬಿಡಲ್ಲ. ಇಷ್ಟಕ್ಕೆ ನಾವು ಹುಟ್ಟಿರೋದು. ನಾಳೆ ಹುಟ್ಟ ಮಂಗಳಮುಖಿರ್ಗೆ ಈ ತರ ತೊಂದರೆ ಆಗ್ಬಾರ್ದು ಅಂತಾನೆ ಈ ಮೂವಿಲ್ ತೋರಿಸಿರೋದು ಮೇಡಮ್. ನಾಳೆ ಹುಟ್ಟ ಮಂಗಳಮುಖಿರ್ಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಅವರು ಒಂದ್ ಕೆಲಸ ಮಾಡ್ಬೇಕು, ಎಲ್ಲಾದ್ರಲ್ಲೂ ಎತ್ತಿಡಿಬೇಕು. ಈ ಭಿಕ್ಷಾಟನೆ ಅದು ಇದು ಸೆಕ್ಸ್ ವರ್ಕ್ ಎಲ್ಲ ನಿಲ್ಲಬೇಕು. ಎಕ್ಸಾಂಪಲ್ ಹೇಳೋದು ಮೇಡಮ್. ಫಸ್ಟ್ ಫ್ಯಾಮಿಲಿ ಆಕ್ಸೆಪ್ಟ್ ಮಾಡ್ಬೇಕು ಅನ್ನೋದು ತೋರಿಸಿದ್ದಾರೆ. ಇವಾಗ ನಮ್ಗೆಲ್ಲ ಭಿಕ್ಷಾಟನೆ ಬಿಟ್ರೆ ಬೇರೆ ಏನು ವಿಧಿ ಇಲ್ಲ ಮ್ಯಾಮ್. ಎಕ್ಸಾಂಪಲ್ ಹೋಗೊಂದು ಕೆಲಸ ಕೇಳಿದ್ರೆ ನಮ್ಗೆ ಕೆಲಸ ಕೊಡ್ತಾರ? ಎಲ್ಲಾದ್ರೂ ವಾಂಟೆಡ್ ಟ್ರಾನ್ಸ್ಜೆಂಡರ್ ಅಂತ ಬೋರ್ಡ್ ಹಾಕಿದಾರ? ಎಲ್ಲೂ ಸಹ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಹೊರಗಡೆ ಹೋದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ ಸಮಸ್ಯೆ ಹಂಗಿದೆ, ನಮ್ಮ ಮನೆ ಸಮಸ್ಯೆ ಹಂಗಿದೆ. ಯಾರು ಕೊಡ್ತಾರೆ ದುಡ್ಡು? ಹೋಗಿ 10 ರೂಪಾಯಿ 10 ರೂಪಾಯಿ ಭಿಕ್ಷೆ ಬೇಡಿದ್ರೇನೆ ನಮ್ಮ ಜೀವನ ಅಲ್ವಾ? ನಾವೆಲ್ಲ ಕಷ್ಟಪಟ್ಟು ಮೂವಿ ಮಾಡಿದೀವಿ ತಾನೆ, ಸಹಾಯ ಮಾಡ್ಬೋದು ತಾನೆ. ಡಿಸ್ಟ್ರಿಬ್ಯೂಟರ್ಸು ಥಿಯೇಟರ್ಸ್ ಅಲ್ಲಿ ಇರೋರೆಲ್ಲ ನಮ್ಗೆ ಹೆಲ್ಪ್ ಮಾಡ್ಬೋದು ತಾನೆ. ದುಡ್ಡಿಗೆ ಮಾತ್ರನೇ ಬೆಲೆನಾ? ಹೇಳಿ. ದುಡ್ಡಿಗೆ ಮಾತ್ರನೇ ನೀವು ಬೆಲೆ ಕೊಡೋ ಹಾಗಿದ್ರೆ ಇನ್ನೂ ಹೆಚ್ಚೆಚ್ಚು ಮಂಗಳಮುಖಿರ್ ಬೆಳೀತಾರೆ. ಇನ್ನು ನಮ್ಮ ಹಾವಳಿಗಳು ನಿಮಗೆ ಗೊತ್ತಲ್ಲ ಮೇಡಮ್. ಅಲ್ಲ, ದುಡ್ಡಿರೋರ್ ಮಕ್ಳೇನೆ ದುಡ್ಡು ಮಾಡ್ಬೇಕು, ಬಡವ್ರ ಮಕ್ಳು ಬೆಳಿಬಾರ್ದು. ಯಾಕೆ? ಬಡವ್ರ ಮಕ್ಳು ಬೆಳೆದ್ರೆ ಬೆಲೆ ಇಲ್ಲ ಅಲ್ಲಮ್ಮ.